ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯ ಮನೆಯಿಂದ ಚೂಡಿದಾರ್ ಹಾಕ್ಕೊಂಡು ಬರ್ತಾಳೆ. ಎಲ್ಲರೂ ಗಾಬರಿಯಿಂದ ನೋಡ್ತಾರೆ. ಭಾಗ್ಯ ಒಂದು ಸೈಕಲ್ ಮೇಲೆ ಊಟದ ಬ್ಯಾಗ್ನ ಇಡ್ತಾಳೆ. ಅದಕ್ಕೆ ಕುಸುಮ ಭಾಗ್ಯ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ನಾನು ಹೆಗ್ಲೇ ಹೇಳಿದೆ ಅಲ್ವಾ ಅತ್ತೆ, ಪರಿಹಾರ ನಮ್ಮ ಕಣ್ಮುಂದೆ ಇರುತ್ತೆ, ನಾವು ಕಣ್ ತೆಗೆದು ನೋಡಬೇಕು ಅಷ್ಟೇ. ನನ್ನ ಪರಿಹಾರ ಇದೆ. ಪೂಜಾ, ಹೋಗಿ ಸ್ವಲ್ಪ ದಾರ ತೊಗೊಂಡು ಬಾ ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಊಟದ ಡಬ್ಬಿಗಳನ್ನೆಲ್ಲ ಸೈಕಲ್ಗೆ ಕಟ್ತಾರೆ. ಅದಕ್ಕೆ ಸುಂದರಿ, ಭಾಗ್ಯ, ಏನೇ ಸಮಸ್ಯೆ ಬಂದರೂ ಪರಿಹಾರ ಹುಡುಕ್ಬಿಡ್ತೀಯ, ನೀನು ಯಾವುದಕ್ಕೂ ಸೋಲಲ್ಲ, ಅದನ್ನು ಮೆಟ್ಟಿ ನಿಲ್ತೀಯ, ಚೆಲಗಾತಿ ನೀನು ಅಂತ ಸುಂದರಿ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಹ್ಞೂ ಸುಂದ್ರಕ್ಕ, ಹೆಜ್ಜೆ ಮುಂದೆ ಇಟ್ಟ ಮೇಲೆ ಅದನ್ನು ಹಿಂದೆ ಸರಿಸೋ ಮಾತೇ ಇಲ್ಲ, ಅದೆಷ್ಟೇ ಕಷ್ಟ ಆದರೂ ಸರಿ ನಾನು ಮಾಡೇ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಸುನಂದ, ಅಲ್ಲ ಭಾಗ್ಯ, ಇದನ್ನು ಸೈಕಲಲ್ಲಿ ತೊಗೊಂಡು ಹೋಗಿ ಯಾವಾಗ ಕೊಡ್ತೀಯ ನೀನು, ನಿನಗೆ ಯಾವಾಗಲೇ ಹೇಳಿದೆ ಇದನ್ನು ಒಪ್ಕೋಬೇಡ ಅಂತ, ಈಗ ನೋಡು ಸೈಕಲಲ್ಲಿ ತೊಗೊಂಡು ಹೋಗ್ತಾ ಇದೆಯಾ ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಅಮ್ಮ, ಪೂಜೆ ಆಗಲೇ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ ನೀನು, ಆ ರೋಡಲ್ಲಿ ತುಂಬ ಟ್ರಾಫಿಕ್ ಇದೆ ಅಂತೆ, ಇವತ್ತು ಹಬ್ಬ, ದೇವರ ಮೆರವಣಿಗೆ, ಅದು ಏನಾದರೂ ಇರ್ಬೋದು, ನನಗೆ ರೂಟು ಚೆನ್ನಾಗಿ ಗೊತ್ತಮ್ಮ, ನಾನು ಬೇರೆ ದಾರಿಯಿಂದ ಹೋಗ್ಬಿಡ್ತೀನಿ, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ, ಅಲ್ಲಮ್ಮ ಭಾಗ್ಯ, ನಿನಗೆ ಇಷ್ಟೆಲ್ಲ ತೊಗೊಂಡು ಹೋಗೋಕ್ಕಾಗುತ್ತಾ, ಇದರಲ್ಲಿ ಸಾಧ್ಯನಾ ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಯಾಕತ್ತೆ, ನನ್ನ ಮೇಲೆ ಸಂದೇಹನಾ ನಿಮಗೆ, ನಿಮ್ಮ ಸೊಸೆ ಅತ್ತೆ, ನನಗೆ ನನ್ನ ಮೇಲೆ ಆತ್ಮವಿಶ್ವಾಸ ಇದೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ, ಅಲ್ಲಮ್ಮ ಆದರೂ ಅಂತ ಹೇಳ್ತಿರ್ತಾಳೆ. ಅವಾಗ ಭಾಗ್ಯ, ಅತ್ತೆ, ನೀವೇ ಯಾವಾಗಲೂ ಹೇಳ್ತಿದ್ರಿ ತಾನೇ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಆಗಲ್ಲ ಅಂದರೆ ಅದು ಖಂಡಿತ ಆಗಲ್ಲ, ಅದೇ ನಾವು ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ ಅಂತ, ಇದು ಹಾಗೆ ಅಲ್ವಾ ಅತ್ತೆ. ಅಷ್ಟು ಅಲ್ಲದೆ ನಾನು ಶಾಲೆಗೆ ಮತ್ತೆ ಹೋಗ್ಬೋದು ಅಂತ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ್ದು ನೀವೇ, ಪರೀಕ್ಷೆ ಬರಿತೀನಿ ಅಂತ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ್ದು ನೀವೇ, ನಾನು ಇಂಗ್ಲೀಷ್ ಕಲಿಯೋಕ್ಕೆ, ಡ್ಯಾನ್ಸ್ ಕಲಿಯೋಕ್ಕೆ, ಡ್ರೈವಿಂಗ್ ಕಲಿಯೋಕ್ಕೆ ಎಲ್ಲದಕ್ಕೂ ನೀವೇ ಆತ್ಮವಿಶ್ವಾಸ ತುಂಬಿರೋದು ಅತ್ತೆ, ಇದು ಹಾಗೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಧರ್ಮ, ಭಾಗ್ಯ, ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ ಮಗಳೇ, ನೀನು ಹೋಗ್ಬಾ, ನಿನ್ನ ಜೊತೆ ನಾ ಇದ್ದೀನಿ ಅಂತ ಧರ್ಮ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಸರಿ ಮಾವ, ನಾ ಹೋಗಿ ಬರ್ತೀನಿ ಅಂತ ಸೈಕಲ್ ಮೇಲೆ ಕುತ್ಕೋತಾಳೆ. ಅದಕ್ಕೆ ಕುಸುಮ, ಸರಿ ಭಾಗ್ಯ, ಹುಷಾರಾಗಿ ಹೋಗ್ಬಾ, ಏನೇ ಇದ್ದರೂ ಫೋನ್ ಮಾಡು ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಸರಿ ಅತ್ತೆ, ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಊಟ ಎಲ್ಲ ರೆಡಿ ಇದೆ, ಊಟ ಮಾಡಿ ಮಾತ್ರೆ ತಗೊಳ್ಳಿ ಆಯಿತಾ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಶ್ರೇಷ್ಠ ಶೌರ್ಯಗೆ, ನೀ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೆ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಶೌರ್ಯ, ಯಾಕಂದರೆ ನಿನ್ನ ಮೇಲಿರೋ ಕೇರ್ ಕನ್ಸರ್ನಿಂದ ಅಂತ ಶೌರ್ಯ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಸಾಕು ನಿಲ್ಲಿಸೋ ನಿನ್ನ ನಾಟಕನ, ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಿದ್ಯಾ ಅಂದರೆ, ಕಾಲೇಜ್ ಡೇಸಿಂದನೂ ನಿನಗೆ ನನ್ನ ಮೇಲೆ ಲವ್ ಇತ್ತು, ಇನ್ಫ್ಯಾಕ್ಟ್ ನೀ ಆಗಲೇ ಬಂದು ನನಗೆ ಪ್ರಪೋಸ್ ಮಾಡಿದ್ದೆ, ನಾನು ಕೂಡ ರಿಜೆಕ್ಟ್ ಮಾಡಿದ್ದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಶೌರ್ಯ, ಸೊ ವಾಟ್, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ, ನನಗೆ ಗೊತ್ತು ಶೌರ್ಯ, ಇನ್ನೂ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ, ನೀನು ಮೊದಲಿಂದನೂ ನನ್ನ ಜೊತೆ ಬಿಹೇವ್ ಮಾಡೋದು ನೋಡಿ ನಾ ಏನೋ ಫ್ರೆಂಡ್ಶಿಪ್ಪಲ್ಲಿ ಈ ಥರ ಬಿಹೇವ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡೆ, ಬಟ್ ಆ ವಿಷಯನೇ ಬೇರೆ ಇದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಶೌರ್ಯ, ಏನೇನೋ ಮಾತಾಡ್ತಾ ಇದೆಯಾ, ನಿನಗೆ ಈ ಥರ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ, ನಾಚಿಕೆ ಆಗಬೇಕಿರೋದು ನಿನಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ, ನಿನ್ನ ಮಾತಿನ ಹಿಂದೆ ಇರೋ ಉದ್ದೇಶ ಅದೇ, ಬೇರೆ ಏನೂ ಇಲ್ಲ ಅಂತ, ಅದಕ್ಕೆ ಅಲ್ವಾ ನೀನು ಎಲ್ಲದಕ್ಕೂ ತಾಂಡವ್ ಮೇಲೆ ಬ್ಲೇಮ್ ಮಾಡ್ತಿರೋದು. ನೋಡು, ತಾಂಡವ್ ನನಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದಿದ್ದಾನೆ, ನಾನು ಕೂಡ ಅವನಿಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ದೀನಿ, ನಮ್ಮಿಬ್ಬರ ಮಧ್ಯೆ ಜಗಳ ಬಂದು ಹೋಗ್ಬೋದು, ಬಟ್ ಅದು ಮ್ಯಾಟ್ರ್ ಆಗಲ್ಲ, ಇವತ್ತಿಂದ ನನ್ನ ಮೇಲೆ ಇರೋ ಫೀಲಿಂಗ್ಸ್ ಬಿಟ್ಟು ಜಸ್ಟ್ ಫ್ರೆಂಡ್ ಆಗಿರೋ ಥರ ಇರು ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಶೌರ್ಯ, ಜಸ್ಟ್ ಸ್ಟಾಪ್ ಇಟ್, ಬಾಯಿಗೆ ಬಂದಾಗ ಏನೇನೋ ಮಾತಾಡಬೇಡ, ವಾಟ್ ಎ ನಾನ್ಸೆನ್ಸ್, ಹೌದು ಕಾಲೇಜಿನಲ್ಲಿದ್ದಾಗೆ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇತ್ತು, ನಾನು ನಿನಗೆ ಪ್ರಪೋಸ್ ಕೂಡ ಮಾಡಿದೆ, ಬಟ್ ಯಾವಾಗ ನೀನು ನನ್ನ ರಿಜೆಕ್ಟ್ ಮಾಡಿದೆ ಅವತ್ತಿಂದ ನಾನು ಎಲ್ಲ ಫೀಲಿಂಗ್ಸ್ ಬಿಟ್ಟು ಬದುಕ್ತಾ ಇದ್ದೀನಿ, ಕೇವಲ ಫ್ರೆಂಡ್ ಆಗಿ ನಿನಗೆ. ನೀನು ಈ ಥರ ಥಿಂಕ್ ಮಾಡ್ತೀಯ ಅಂತ ನಾ ಯೋಚನೆ ಮಾಡಿರಲಿಲ್ಲ ಶ್ರೇಷ್ಠ, ಶೇಮಾ ನೀವು ಅಂತ ಹೇಳಿ ಹೋಗ್ತಾನೆ. ಅದಕ್ಕೆ ಶ್ರೇಷ್ಠ, ಹೋಗು, ನೀ ಹೇಳಿದ್ದೆಲ್ಲ ಸುಳ್ಳು ಅಂತ ನಾ ಪ್ರೂವ್ ಮಾಡ್ತೀನಿ, ನಾನು ತಾಂಡವ್ ಜೊತೆ ಚೆನ್ನಾಗಿ ಬದುಕು ತೋರಿಸ್ತೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ತಾಂಡವ್ ಕೋಪದಲ್ಲಿ ನೋಡ್ತಿರ್ತಾನೆ. ಈ ಕಡೆ ಭಾಗ್ಯ ಸೈಕಲ್ ಮೇಲೆ ಹೋಗ್ತಿರ್ತಾಳೆ. ನಡು ರಸ್ತೆಯಲ್ಲಿ ಸೈಕಲ್ ಪಂಚರ್ ಆಗುತ್ತೆ. ಸೈಕಲಿಂದ ಕೆಳಗೆ ಇಳಿದು ಏನು ಮಾಡೋದು ಈಗ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಕುಸುಮ ಕಾಲ್ ಮಾಡ್ತಾಳೆ. ಕಾಲಿಸು ಮಾಡಿ ಹೇಳಿ ಅತ್ತೆ ಅಂತ ಹೇಳ್ತಾಳೆ. ಈ ಕಡೆ ಕುಸುಮ, ಎಲ್ಲಿದೆಯಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಅತ್ತೆ ಹೋಗ್ತಿದ್ದೀನಿ ಅಂತೆ, ಗಾಬರಿ ಮಾಡ್ಕೊಂಡಿದ್ದೀರಲ್ಲ, ಯಾಕೆ ಏನಾಯಿತು ಅಂತ ಭಾಗ್ಯ ಕೇಳ್ತಾಳೆ. ಅದಕ್ಕೆ ಕುಸುಮ, ಅಯ್ಯೋ ಇಲ್ಲಮ್ಮ, ನನಗೇನೂ ಸಮಸ್ಯೆ ಇಲ್ಲ, ಊಟ ಬೇಕು ಅಂತ ಫೋನ್ ಮಾಡಿದ್ರು ಅಲ್ಲ, ನೋಡು ಅವರು ಮತ್ತೆ ಫೋನ್ ಮಾಡಿದ್ರು, ಬಾಯಿಗೆ ಬಂದಾಗೆ ಬೈತಿದ್ದಾರೆ,
ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅನ್ನಿ ಅಂತ ಹೇಳಿದರು. ಅಲ್ಲ ನೀನು ಬೇಗ ಹೋಗ್ತೀಯ ತಾನೇ, ಸರಿಯಾದ ಸಮಯಕ್ಕೆ ತಲುಪ್ತೀಯ ತಾನೇ ಅಂತ ಕೇಳ್ತಾರೆ. ಈ ಕಡೆ ತಾಂಡವ್ ಕೂತ್ಕೊಂಡು ಶೌರ್ಯ ಹೇಳಿರೋದನ್ನು ಯೋಚನೆ ಮಾಡ್ತಾ ತುಂಬ ಸಿಟ್ಟಲ್ಲಿರ್ತಾನೆ. ಶ್ರೇಷ್ಠ ಬಂದು ತಾಂಡವ್ ಏನು ಹೀಗೆ ಕೂತಿದ್ಯಾ, ಹೋಗು ಫ್ರೆಶ್ ಅಪ್ ಆಗು, ಏನಾದರೂ ತಿನ್ನೋಣ ಅಂತ ಹೇಳಿ ಹೋಗ್ತಿರ್ತಾಳೆ. ಅವಾಗ ತಾಂಡವ್ ನಿಂತ್ಕೊಳ್ಳೆ ಅಲ್ಲೇ ಹೊರಗಡೆ, ನೀ ಆಡಿದ ಮಾತುಗಳು ನಿಜಾನ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ಯಾವ ಮಾತು ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ಅದೇ ಇದ್ದಾನಲ್ಲ ನಿನ್ನ ಫ್ರೆಂಡ್ ಮಹಾನುಭಾವ ಶೌರ್ಯ, ನೀವಿಬ್ಬರು ಆಡ್ತಿದ್ದ ಮಾತು ಬಗ್ಗೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ನಾವು ಸುಮಾರು ವಿಷಯದ ಬಗ್ಗೆ ಮಾತಾಡಿದ್ವಿ, ನೀ ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯಾ ಗೊತ್ತಾಗ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್ ಸುಮ್ಮನೆ ನಾಟಕ ಮಾಡಬೇಡ, ಈ ಇಡಿಯಟ್ ಶೌರ್ಯ ನಿನಗೆ ಕಾಲೇಜ್ನಲ್ಲೇ ಇದ್ದಾಗೆ ಪ್ರಪೋಸ್ ಮಾಡಿದ್ದು ನೀನು ನಿಜನಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ಅಯ್ಯೋ ಅದು ತುಂಬ ಹಳೆ ಕತೆ ತಾಂಡವ್, ಅದು ಯಾವತ್ತೂ ಮುಗಿದು ಹೋಗಿರೋ ಅಧ್ಯಾಯ, ಅದ್ರ ಬಗ್ಗೆ ಕೇಳ್ತಿದ್ಯಾ ಬಿಡು ಅಂತಾಳೆ. ಅದಕ್ಕೆ ತಾಂಡವ್ ಹಾಗೆಲ್ಲ ಬಿಡೋಕ್ಕಾಗಲ್ಲ ಅಂದರೆ ಆಗಲ್ಲ, ಅದು ಇಂಥ ದೊಡ್ಡ ವಿಷಯ ಅಂತ ಹೇಳ್ತಾನೆ. ಇದಕ್ಕೆ ಶ್ರೇಷ್ಠ ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ಇದೆ ದೊಡ್ಡ ವಿಷಯ ಇದೆ ಅಲ್ಲ, ಅವನು ಪ್ರಪೋಸ್ ಮಾಡಿದ್ದಾನೆ, ಅದು ಆದಮೇಲೆ ಇಷ್ಟು ಹತ್ತಿರ ಬಿಟ್ಕೊಂಡಿದ್ಯಾ, ಅದು ಅಲ್ಲದೆ ಈ ವಿಷಯನ ನನ್ನ ಹತ್ರ ಹೇಳಿದೆ ಇಷ್ಟು ದಿನ ಮುಚ್ಚಿಟ್ಟಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ಇದರಲ್ಲಿ ಹೇಳೋಕ್ಕೇನಿದೆ, ಈ ಕಾಲೇಜಲ್ಲೆಲ್ಲ ಇದು ಕಾಮನ್ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಶ್ರೇಷ್ಠ ನನ್ನ ಲೈಫಲ್ಲಿ ಏನಾಗಿದೆ ಎಲ್ಲ ಹೇಳಿದ್ದೀನಿ ತಾನೇ, ನಾನು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಲೇ ನನಗೆ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ಅಂತ ಹೇಳಿದ್ದೆ ತಾನೇ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ಕಾಮನ್, ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಯಾವ ಡಿಫ್ರೆನ್ಸು ಇಲ್ಲ ಶ್ರೇಷ್ಠ, ಇಷ್ಟೆಲ್ಲ ಆದಮೇಲೂ ಅವನು ನಿನ್ನ ಲೈಫಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ತಿದ್ದಾನೆ ಅಂದರೆ ಅವನಿಗೆ ಇನ್ನೂ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ. ಇನ್ನೊಂದು ವಿಷಯ, ನನಗೆ ಇದು ಯಾವುದೂ ಇಷ್ಟ ಇಲ್ಲ, ನಾನು ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋಗ್ತಾನೆ. ಶ್ರೇಷ್ಠಗೆ ಈ ಕಡೆ ತಲೆ ಕೆಟ್ಟು ಹೋಗೋ ಹಾಗೆ ಆಗುತ್ತೆ. ಶ್ರೇಷ್ಠ ತಾಂಡವ್ ಹತ್ತಿರ ಬಂದು, ತಾಂಡವ್ ಐ ಆಮ್ ಸಾರಿ, ನನಗೆ ಗೊತ್ತು ನನ್ನಿಂದ ನಿನಗೆ ಹರ್ಟ್ ಆಗಿದೆ ಅಂತ, ಐ ಆಮ್ ಸಾರಿ. ಒಂದಲ್ಲ ಎರಡೆರಡು ವಿಷಯಕ್ಕೆ ಬೇಜಾರು ಮಾಡಿದ್ದೀನಿ, ತನ್ವಿ ವಿಷಯದಲ್ಲೂ ಬೇಜಾರು ಮಾಡಿದೆ, ಈಗ ಶೌರ್ಯನ ವಿಷಯದಲ್ಲೂ ಬೇಜಾರು ಮಾಡಿದೆ, ಸಾರಿ ಕಣೋ ಅಂತ ಕೈ ಹಿಡ್ಕೊತಾಳೆ. ಅದಕ್ಕೆ ತಾಂಡವ್ ಬಿಡು ಶ್ರೇಷ್ಠ, ಪ್ರತಿ ಸಲನೂ ಬಂದು ಸಾರಿ ಕೇಳ್ತೀಯ, ಆಮೇಲೆ ಅದೇ ತಪ್ಪುಗಳನ್ನು ಮಾಡ್ತೀಯ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಇಲ್ಲ ಕಣೋ, ಹಾಗೆಲ್ಲ ಏನೂ ಆಗಲ್ಲ, ಸಾರಿ ಕಣೋ, ನಾ ಇಷ್ಟೆಲ್ಲ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆನೇ ಬರ್ತಿಲ್ವಾ ತಾಂಡವ್, ಪ್ಲೀಸ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಕಣೋ, ಪ್ಲೀಸ್ ಈ ಥರ ಕೋಪ ಮಾಡ್ಕೋಬೇಡ, ಇನ್ಯಾವತ್ತೂ ನಾನು ಈ ಥರ ಮಾಡಲ್ಲ, ನಿಜ ಹೇಳ್ತಿದ್ದೀನಿ, ರಿಯಲಿ ಐ ಆಮ್ ಸಾರಿ ಕಣೋ ಅಂತ ಆಳ್ತಾ ಕೇಳ್ತಾಳೆ. ಅದಕ್ಕೆ ತಾಂಡವ್ ಶ್ರೇಷ್ಠ ಏನೋ ಮಾಡ್ತಿದ್ಯಾ, ನನ್ನ ಕಾಲು ಬಿಡು, ಮೇಲೆ ಹೇಳು ಮೊದಲು, ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ಇನ್ನೇನು ಮಾಡಲಿ ತಾಂಡವ್, ನಾನು ಏನು ಹೇಳಿದ್ರು ನೀನು ನಂಬ್ತಾನೇ ಇಲ್ಲ, ಪ್ಲೀಸ್ ನನ್ನ ಕ್ಷಮಿಸು, ಇನ್ನು ಮುಂದೆ ಯಾವತ್ತೂ ನಿನ್ನ ಮಾತನ್ನ ಮೀರಲ್ಲ, ನಾನು ನಿನಗೋಸ್ಕರ ಏನೇನು ಮಾಡಿದ್ದೀನಿ ಅಂತ ಒಂದು ಸಲ ಯೋಚನೆ ಮಾಡು. ನಮ್ಮ ಅಪ್ಪ ಅಮ್ಮನೂ ನಿನಗೋಸ್ಕರ ಬಿಟ್ಟು ಬಂದಿದ್ದೀನಿ, ಅವ್ರ ಪಾಲಿಗೆ ನಾ ಸತ್ತೋದೆ ಅಂತ ಅವರು ಎಲ್ಲರೂ 10 ಕಡೆನೂ ಹೇಳ್ಕೊಂಡು ಬರ್ತಿದ್ದಾರೆ, ಇದೆಲ್ಲ ಯಾರಿಗೋಸ್ಕರ ಮಾಡಿದೆ ಹೇಳು, ನಿನಗೋಸ್ಕರ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಮನಸ್ಸು ಕರಗಿ, ಸರಿ ಆಯಿತು, ಇದೇ ಲಾಸ್ಟ್ ಟೈಮ್, ಇನ್ನೊಂದು ಸಲ ಏನಾದರೂ ಆದರೆ ನಾ ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಈ ಕಡೆ ಕುಸುಮ, ಭಾಗ್ಯ ನಿನ್ನೆ ಕೇಳ್ತಿರೋದು ಸರಿಯಾದ ಸಮಯಕ್ಕೆ ತಲುಪ್ತೀಯ ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಅತ್ತೆ ಅದು ಸೈಕಲ್ ಹಿಂದ್ಗಡೆ ಟೈರ್ ಪಂಚರ್ ಆಗಿದೆ ಅತ್ತೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ, ಏನು ಪಂಚರ್ ಆಗೋಯ್ತಾ, ಮತ್ತು ಏನು ಮಾಡೋದು ಇವಾಗ, ಹೇಗೆ ಹೋಗ್ತೀಯ ಅಲ್ಲಿ ತನಕ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಗೊತ್ತಿಲ್ಲ ಅತ್ತೆ, ಆದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಏನಾದರೂ ಮಾಡ್ತೀನಿ ಅಂತ ಅತ್ತೆ, ಆರ್ಡ್ರ್ ಕೊಟ್ಟವ್ರು ಏನಾದರೂ ಫೋನ್ ಮಾಡಿದರೆ ನನ್ನ ನಂಬರ್ ಅವರಿಗೆ ಕೊಟ್ಬಿಡಿ, ನಾನೇ ಅವ್ರ ಹತ್ರ ಮಾತಾಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ, ಸರಿ ಆಯ್ತಮ್ಮ, ನೀನು ಹುಷಾರಾಗಿ ಹೋಗು ಮಗಳೇ ಅಂತ ಹೇಳ್ತಾಳೆ. ಸರಿ ಅತ್ತೆ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ. ಏನಾದರೂ ಮಾಡಿ ಸರಿಯಾದ ಸಮಯಕ್ಕೆ ಊಟನ ತಲುಪಿಸಲೇಬೇಕು ಅಂತ ಸೈಕಲ್ನ ತಳ್ಕೊಂಡು ಹೋಗ್ತಾಳೆ. ಆ ಪಂಚರ್ ಅಂಗಡಿ ಹತ್ತಿರ ಬಂದು, ಅಣ್ಣ ಅರ್ಜೆಂಟಾಗಿದೆ ಪಂಚರ್ ಹಾಕ್ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಆ ಪಂಚರ್ ಅಂಗಡಿಯವನು, ಇಲ್ಲ ಇವರಿಗೆ ತುಂಬ ಅರ್ಜೆಂಟ್ ಇದೆ, ಇವ್ರದ್ದು ಆದಮೇಲೆ ನಿಮ್ದು ಹಾಕ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯಗೆ ಕಾಲ್ ಬರುತ್ತೆ, ಅಣ್ಣ ಇದು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಪಂಚರ್ ಅಂಗಡಿಯವನು ಇನ್ನೂ 10ರಿಂದ 15 ನಿಮಿಷ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯಗೆ ಗಾಬರಿ ಆಗುತ್ತೆ. ಭಾಗ್ಯ ಫೋನ್ ರಿಸೀವ್ ಮಾಡಿ, ಫೋನ್ ರಿಂಗ್ ಆಗುತ್ತಿರುತ್ತೆ. ಆಗ ಆರ್ಡ್ರ್ ಕೊಟ್ಟಿರೋರು ಕಾಲ್ ಮಾಡಿರ್ತಾರೆ. ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾಳೆ. ರೀ ಇವತ್ತೇನು ಆಗುತ್ತೋ ಇಲ್ವೋ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಸರಿ ಸರ್, ಸಾರಿ ಸರ್, ಕೊಡ್ತೀನಿ ಸರ್, ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವರು, ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀರಲ್ರಿ ಬರ್ತಾ ಇದ್ದೀನಿ ಅಂತ, ನೋಡಿ ಬೇಗ ಬಂದರೆ ಸರಿ, ಇಲ್ಲಾಂದರೆ ನಿಮ್ಮ ಊಟನೂ ಬೇಡ ಏನೂ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಇಲ್ಲ ಸರ್, ನಾ ಹೇಳಿದ್ನಲ್ಲ ಬರ್ತಾ ಇದ್ದೀನಿ, ದಾರಿಯಲ್ಲೇ ಇದ್ದೀನಿ ಸರ್, ನಾನು ಇನ್ನೂ ಸ್ವಲ್ಪ ಸಮಯ ಕೊಡಿ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ. ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅಣ್ಣ ಪ್ಲೀಸ್ ನನ್ನ ಸೈಕಲ್ ಬೇಗ ನೋಡಿ, ನನಗೆ ತುಂಬ ಅರ್ಜೆಂಟ್ ಇದೆ ಅದಂತ ಕೇಳ್ತಾಳೆ. ಅದಕ್ಕೆ ಪಂಚರ್ ಅಂಗಡಿಯವನು, ಮೇಡಮ್ ಹೇಳಿದೆ ಅಲ್ವಾ ಇವ್ರದ್ದು ಆದಮೇಲೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ.
ಅದಕ್ಕೆ ಭಾಗ್ಯ ಅಣ್ಣ ನೀವು ಏನೂ ಅಂದ್ಕೊಳ್ಳಿಲ್ಲ ಅಂದರೆ ನಾನು ಸೈಕಲ್ಗೆ ನಾನೇ ಪಂಚರ್ ಹಾಕ್ಕೋತೀನಿ, ಸ್ವಲ್ಪ ಟೂಲ್ಸ್ ಕೊಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಪಂಚರ್ ಅಂಗಡಿಯವನು ಏನೋ ನೀವು ಮಾಡ್ಕೋತೀರಾ, ಇದೆಲ್ಲ ಆಗಲ್ಲ ಮೇಡಮ್, ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಅಯ್ಯೋ ಅಣ್ಣ ನಾನು ಪ್ರಯತ್ನ ಪಡ್ತೀನಿ ಅಣ್ಣ, ಪರವಾಗಿಲ್ಲ, ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಪಂಚರ್ ಅಂಗಡಿಯವನು ಸರಿ ಆಯಿತು ಮೇಡಮ್, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಇಲ್ಲ ಅಣ್ಣ ನಾನು ಜಾಗೃತಿಯಿಂದ ಮಾಡ್ತೀನಿ ಅಂತ ಹೇಳ್ತಾಳೆ. ತಾನೇ ಸೈಕಲಿಂದ ಡಬ್ಬಿಗಳನ್ನೆಲ್ಲ ಕೆಳಗೆ ಇಳಿಸಿ ಸೈಕಲ್ಗೆ ಪಂಚರ್ ಹಾಕೋಕ್ಕೆ ಪ್ರಯತ್ನ ಪಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು.